ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಟೂಡೆಂಟ್ಸ್, ಇವತ್ತಿನ ಕ್ವಶನ್ ಪೇಪರ್ ನೋಡಿ, ಅಗ್ನಿವೀರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ಯೂಷನ್ ಮಾಡ್ತಾ ಇದೀವಿ. 19 ಏಪ್ರಿಲ್ 2023ರಲ್ಲಿ ನಡೆದಂತ ಶಿಫ್ಟ್ 1ನೇ ಎಕ್ಸಾಮ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ನೋಡಿ ಟಾಪ್ 15 ಕ್ವಶನ್ ಬಂದಿರುವಂಥದ್ದು ವಿತ್ ಟ್ರಿಕ್ಸ್ ಸಮೇತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದೇ ತರ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕಾನ್ನ ಒತ್ತಿ, ಯಾಕಂದ್ರೆ ನಾನು ಯಾವುದೇ ಅಪ್ಲೋಡ್ ಮಾಡಿರೋ ವಿಡಿಯೋ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ನೋಡಿ ಫಸ್ಟ್ ಕ್ವಶನ್ ನೋಡಿ, ಫೈಂಡ್ ದಿ HCF ಆಫ್ 36, 54 and 72. ಇದ್ರ ಮೀನಿಂಗ್ ಏನಪ್ಪಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಮಸ, ಕನ್ನಡದಲ್ಲಿ ಏನಂತಾರೆ ಮಸ ಕಂಡಿಡಿ ಅಂತಿದ್ದಾನೆ. ಸೊ ಸಂಖ್ಯೆಗಳೇನಿದೆ 36, 54, 72 ಈ ಸಂಖ್ಯೆಗಳ ಏನು ಮೊಸನ ಕಂಡಿಡಿ ಅಂತಿದ್ದಾನೆ. ಸೊ ಸಿಂಪಲ್ ಏನ್ ಮಾಡ್ಬೇಕು, ಮೊಸ ಅಂದ್ರೆ ಫ್ರೆಂಡ್ಸ್ ಒಂದು ಸಂಖ್ಯೆನ ತಗೊಂಡ್ರೆ ಒಂದು ಮಗ್ಗಿನ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಹೋಗ್ಬೇಕು, ಅದೇ ಮೊಸ. ಸೊ ನಾನು ಇವಾಗ ಏನ್ ಮಾಡ್ತೀನಿ, 3 ಮಗ್ಗಿಯಿಂದ ಸ್ಟಾರ್ಟ್ ಮಾಡೋಣ. 3 ಒಂದ್ಲೆ 3 ಎರಡ್ಲೆ 3 ಒಂದ್ಲೆ 3 ಎಷ್ಟು ಉಳಿತಾರಲ್ಲಿ 2 ಒಂದ್ಲೆ 3 ಎಂಟ್ಲೆ 24, 3 ಎರಡ್ಲೆ 6, 3 ನಾಲ್ಕಲೆ 12. ಓಕೆ, ನೆಕ್ಸ್ಟ್ ಯಾವ ಮಗ್ಗಿ ತಗೋತೀರಾ? ನೆಕ್ಸ್ಟ್ 3 ಮಗ್ಗಿನ ಸ್ಟಾರ್ಟ್ ಮಾಡೋಣ. 3 ನಾಲ್ಕಲೆ 12, 3 ಆರ್ಲೆ 18, 3 ಎಂಟ್ಲೆ 24. ಓಕೆ, ನೆಕ್ಸ್ಟ್ ನೋಡಿ ಇನ್ನು ಯಾವುದು 3 ಮಗ್ಗಿ ಬರಲ್ಲ, ಇನ್ನು 2 ಮಗ್ಗಿ ಟ್ರೈ ಮಾಡಿ. 2 ಎರಡ್ಲೆ 4, 2 ಮೂರ್ಲೆ 6, 2 ನಾಲ್ಕಲೆ 8. ಸೊ ನೆಕ್ಸ್ಟ್ 2, 3, 4 ಒಂದೇ ಮಗ್ಗಿಯಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ದು HCF ಏನಾಗುತ್ತೆ, HCF ಈಕ್ವಲ್ ಟು 3 ಇಂಟು 3 ಇಂಟು 2, 3 ಮೂರ್ಲೆ 9, 9 ಎರಡ್ಲೆ ಅಂದ್ರೆ ಎಷ್ಟಾಗುತ್ತೆ 18. ಸೊ ಹಾಗಾಗಿ HCF ಎಷ್ಟಾಗುತ್ತಪ್ಪ ಅಂದ್ರೆ 18. ನೆಕ್ಸ್ಟ್ ನೋಡಿ ರೇಷಿಯೋ ಮೇಲಿದೆ. ಸೊ ಅನುಪಾತ ಕೊಟ್ಟಿದ್ದಾನೆ. ಇಫ್ A:B:C = 3:4:8 ಕೊಟ್ಟಿದ್ದಾನೆ. ಸೊ ಇಫ್ A:B:C = 3:4:8 ಅಂಡ್ A+B+C ಅಂದ್ರೆ ಅವಕ್ಕೆ 3 ಮತ್ತನು ಕೊಟ್ಟಿದ್ದಾನೆ 2565. ಹಾಗಾದ್ರೆ ಎ ಬೆಲೆನ ಕಂಡುಹಿಡಿ ಅಂದಿದ್ದಾನೆ. ಸೊ ಸಿಂಪಲ್ ನೋಡಿ ಫ್ರೆಂಡ್ಸ್, ಎ ಅನುಪಾತ ಬಿ ಅನುಪಾತ ಸಿ ಕೊಟ್ಟಿದ್ದಾನೆ ಎಷ್ಟಂದ್ರೆ 3:4:8. ಇಟ್ ಮೀನ್ಸ್ A = 3, B = 4, C = 8 ಅಂತ. ಅದ್ರ ಜೊತೆ ಏನ್ ಕೊಟ್ಟಿದ್ದಾನೆ, A+B+C. ಅದೇ ತರ ಕೂಡಿಸ್ಕೊಳ್ಳಿ, ಏನಾಗುತ್ತೆ 8 4 12 3 15 ಅನುಪಾತ ಬರೋಬ್ಬರಿ ಎಲ್ಲಿ ಕೊಟ್ಟಿದ್ದಾನೆ ನಾವು 2565. ಹೌದಾ? ಅರ್ಥ ಹೊಡೆದ್ ನೋಡಿ. 15 ಒಂದ್ಲೆ 15, ಎಷ್ಟು ಉಳಿತು 10 ಉಳಿತು. 10 ಇದು ಜೊತೆಗೆ 6 ಅಂದ್ರೆ 106. 15 ಎಷ್ಟಲೆ 15 ಏಳೆ 105 ಜೊತೆಗೆ 15 ಒಂದ್ಲೆ 15 ಅಂದ್ರೆ 1 ಅನುಪಾತ ಎಷ್ಟು ಬಂತು 171 ಬಂತು. ನಮ್ಗೆ ಯಾರು ಅನುಪಾತ ಕೇಳಿದಾರಪ್ಪ? ಎ ಅನುಪಾತ ಎಷ್ಟಿದೆ 3 ಇದೆ. ಇದಕ್ಕೆ ಇಂಟು 3 ಮಾಡಿ. 3 ಒಂದ್ಲೆ 3, 3 ಏಳೆ 21, 3 ಒಂದ್ಲೆ 3 ಅಂದ್ರೆ 513. ಸೊ ಆನ್ಸರ್ ಏನ್ ಬರುತ್ತೆ 513. ಸೊ ಐ ಹೋಪ್ ನಿಮ್ಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಫೈಂಡ್ ದಿ ಎವರೇಜ್ ಆಫ್ ಸ್ಕ್ವೈರ್ ಆಫ್ ದಿ ಫಸ್ಟ್ 5 ನ್ಯಾಚುರಲ್ ನಂಬರ್ ಅಂತ ಕೇಳಿದಾನೆ. ಏನಿದ್ರ ಅರ್ಥ? ಫಸ್ಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನ್ರಿ? 5 ನ್ಯಾಚುರಲ್ ನಂಬರ್ಸ್ ಅಂದ್ರೆ 5 ಸ್ವಾಭಾವಿಕ ಸಂಖ್ಯೆಗಳು. ಫಸ್ಟ್ 5 ಮೊದಲನೇ 5 ಅಂದ್ರೆ 1 2 3 4 5. ಬಟ್ ಅವನೇನಂದೇನೆ, ಸ್ಕ್ವೈರ್ ಆಫ್ ದಿ ಫಸ್ಟ್ 5 ನ್ಯಾಚುರಲ್ ನಂಬರ್ಸ್ ಅಂದ್ರೆ ಆ 5 ನ್ಯಾಚುರಲ್ ನಂಬರ್ಸ್ ನ ವರ್ಗಗಳು. ಅಂದ್ರೆ ಫಸ್ಟ್ ಆಫ್ ಆಲ್ 1 2 3 4 5 ಇವೇನು ನ್ಯಾಚುರಲ್ ನಂಬರ್ಸ್. ಬಟ್ ಅವನೇನ್ ಕೇಳಿದಾನೆ, ಇವುಗಳ ವರ್ಗಗಳ ಸರಾಸರಿ ಏನಿದ್ದಾನೆ. ಹಾಗಾದ್ರೆ ಒಂದರ ವರ್ಗ ಏನಾಗುತ್ತೆ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25. ಇವುಗಳದ್ದು ಏನ್ ಕೇಳಿದಾನೆ ಸರಾಸರಿ. ಸೊ ಸರಾಸರಿ ನಿಮ್ಗೆ ಗೊತ್ತಿರಬೇಕು, ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆಗಳು, ಎಷ್ಟು ಸಂಖ್ಯೆಗಳು. ಹಾಗಾಗಿ ನೋಡಿ ಏನ್ ಮಾಡ್ಬೇಕು, ಸಿಂಪಲ್ ಇವುಗಳನ್ನ ಪ್ರತಿಯೊಂದನ್ನ ಕೂಡಿಸ್ಕೋಬೇಕು. ಯಾಕೆ? ಒಟ್ಟು ಸಂಖ್ಯೆಗಳ ಮೊತ್ತ ಬೇಕು, ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗಳಿದಾವೆ 1 2 3 4. ಯಾಕೆ? ಮೊದಲ 5 ಅಂದಾರಲ್ಲ ಅವರೇ, ಡಿವೈಡೆಡ್ ಬೈ 5 ಆಗುತ್ತೆ. ಹಾಗಾದ್ರೆ ಎವರೇಜ್ ಈಕ್ವಲ್ ಟು ಮೇಲಿನ ಮೊತ್ತವನ್ನು ಕೂಡಿಸ್ಕೊಳ್ಳಿ ಎಷ್ಟಾಗುತ್ತೆ 25ರಲ್ಲಿ 16 ಕೂಡಿಸಿ 41, 41 9 50, 54 1 55 ಡಿವೈಡೆಡ್ ಬೈ ಏನಿದೆ 5 ಸಂಖ್ಯೆಗಳಿದ್ದಾವೆ. ಹಾಗಾದ್ರೆ 5 ಒಂದಲೇ 5 11. ಸೊ ಹಾಗಾದ್ರೆ ಎವರೇಜ್ ಎಷ್ಟು ಬರುತ್ತೆ 11. ಸೊ ಎವರೇಜ್ ಆಫ್ ದಿ ಸ್ಕ್ವೇರ್ ಆಫ್ ದಿ ಫಸ್ಟ್ 5 ನ್ಯಾಚುರಲ್ ನಂಬರ್ ಅಂತ ಕೇಳಿದ್ರೆ 11 ಆಗುತ್ತೆ. ನೆಕ್ಸ್ಟ್
ನೋಡಿ, ಸ್ಪೀಡ್ ಆಫ್ 1 km/h ಈಸ್ ಈಕ್ವಲ್ ಟು ಏನ್ ಕೇಳಿದಾನೆ ಕೆಳಗಡೆ ನೋಡಿ ಆಪ್ಷನ್, ಅಂದ್ರೆ ಇದರ ಅರ್ಥ ಮೀಟರ್ ಪರ್ ಸೆಕೆಂಡ್ ಅನ್ನ ಕನ್ವರ್ಟ್ ಮಾಡಿ ಅಂತ ಹೇಳಿದಾನೆ. ಸೊ ಸಿಂಪಲ್ ನೋಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರಬೇಕು ಬೇಸಿಕ್. 1 km ಅಂದ್ರೆ ಸರ್ 1000 ಮೀಟರ್, ಹೌದಾ? ಅದ್ರ ಜೊತೆಗೆ 1 hour ಅಂದ್ರೆ ಎಷ್ಟ್ರಿ? 60 ಮಿನಿಟ್, ಹೌದಾ? ಬಟ್ ನಮಗೆ ಏನ್ ಕೇಳಿದಾನೆ ಮೀಟರ್ ಪರ್ ಸೆಕೆಂಡ್ ನಲ್ಲಿ. ಸೊ 60 ಮಿನಿಟ್ 1 ಗಂಟೆ ಅಂದ್ರೆ ಎಷ್ಟು? 60 ನಿಮಿಷ. ಜೊತೆಗೆ 1 ನಿಮಿಷ ಅಂದ್ರೆ ಎಷ್ಟು ಸೆಕೆಂಡ್ ಆಗುತ್ತೆ? ಸೊ 1 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಇರ್ತಾವ ಅಂದ್ರೆ 60 ಸೆಕೆಂಡ್. ಹಾಗಾಗಿ 1 hour ಎಷ್ಟಾಗುತ್ತೆ? 3600 ಸೆಕೆಂಡ್ ಆಗುತ್ತೆ. ಇಷ್ಟೇ ಸಿಂಪಲ್. ಏನ್ ಮಾಡಿ ಅವನೇನ್ ಹೇಳಿದಾನೆ? 1 km/h ಅಂದಿದ್ದಾನೆ. ಸೊ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಾ? ಸೊ ಇವಾಗ ನೋಡಿ, 1 hour ಅಂದ್ರೆ ನಿಮ್ಗೇನ್ ಸಿಕ್ತು? 1 hour ಅಂದ್ರೆ ಎಷ್ಟು ಸೆಕೆಂಡ್ಸ್ಗಳು ಹಾಕೋ? 1 hour ಅಂದ್ರೆ 3600 ಸೆಕೆಂಡ್ಗಳು ಅಂತ ಗೊತ್ತಾಯ್ತು. ಸೊ ಸಿಂಪಲ್ ಅವನೇನು ಹೇಳಿದಾನೆ? 1 km/h ನ ಕನ್ವರ್ಟ್ ಮಾಡಿ ಅಂದಿದ್ದಾನೆ. 1 km ಅಂದ್ರೆ ಎಷ್ಟು ಮೀಟರ್ ರೀ? 1000 ಮೀಟರ್ ಸರ್. ಡಿವೈಡೆಡ್ ಬೈ 1 hour ಅಂದ್ರೆ ಎಷ್ಟು ಸೆಕೆಂಡ್ ಅಪ್ಪ? 3600 ಸೆಕೆಂಡ್. ನೋಡಿ ಆನ್ಸರ್. ಹಾಗಾಗಿ ಆಪ್ಷನ್ ಯಾವ್ದಾಗುತ್ತೆ? ಮೂರನೇ ಆಪ್ಷನ್, 1000 ಡಿವೈಡೆಡ್ ಬೈ 3600 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ನೋಡಿ, ವಾಟ್ ಈಸ್ ದಿ ವ್ಯಾಲ್ಯೂಮ್ ಆಫ್ ಕ್ಯೂಬ್ ಹೂಸ್ ಸೈಡ್ ಈಸ್ 3 ಸೆಂಟಿಮೀಟರ್? ಏನು ಘನ ಕೊಟ್ಟಿದ್ದಾನೆ. ಕ್ಯೂಬ್ ಅಂದ್ರೆ ನೋಡಿ ಈ ತರ ಆಕೃತಿ ಇರುತ್ತೆ. ಅಂದ್ರೆ ಇದ್ರದ ಪ್ರತಿಯೊಂದು ಬಾಹುಗಳು ಏನಿರ್ತವೆ ಸಮನಾಗಿರುತ್ತವೆ. ಅಂದ್ರೆ ಏನ್ ಕೊಟ್ಟಿದ್ದಾನೆ? 3 ಸೆಂಟಿಮೀಟರ್. ಅಂದ್ರೆ ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಅಂದ್ರೆ ಎತ್ತರ, ಅಗಲ, ಉದ್ದ ಎಲ್ಲಾನು ಏನಿರ್ತದೆ 3 ಸೆಂಟಿಮೀಟರ್ ಇರ್ತದೆ. ಹಾಗಾಗಿ ಇದ್ರದ್ದು ವ್ಯಾಲ್ಯೂಮ್ ಅಂದ್ರೆ ಏನ್ರಿ? ಘನಾಕೃತಿ. ಇದ್ರದ್ದು ವ್ಯಾಲ್ಯೂಮ್ ಕಂಡಿಡಿ ಅಂದ್ರೆ ಘನಫಲ ಕಂಡಿಡಿ ಅಂದ್ರೆ ಸಿಂಪಲ್ ಫಾರ್ಮುಲಾ ಏನಾಗುತ್ತೆ? ಪ್ರತಿಯೊಂದು ಬಾಹುನ ಎ ಅಂತ ಕನ್ಸಿಡರ್ ಮಾಡಿದ್ರೆ ಎ ಕ್ಯೂಬ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಬಾಹು ಏನಿರುತ್ತೆ ಸಮನಾಗಿರುತ್ತೆ. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? 3 ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ 3ರ ಘನ ಆಗುತ್ತೆ. ಅಂದ್ರೆ 3ನ್ನ 3 ಸರಿ ಗುಣಾಕಾರ ಮಾಡಿದ್ರೆ 3 3 9 9 27 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಲಕ್ಷದಲ್ಲಿ ಇರ್ಬೇಕು ಯೂನಿಟ್. ಯಾಕಂದ್ರೆ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3ನ್ನು ಗುಣಾಕಾರ ಮಾಡಿದ್ರೆ 27 ಸೆಂಟಿಮೀಟರ್ ಕ್ಯೂಬ್. ಹಾಗಾಗಿ ಆನ್ಸರ್ ಏನಾಗುತ್ತೆ? 27. ನೆಕ್ಸ್ಟ್ ನೋಡಿ, ಇನ್ ಅ ಫ್ಯಾಮಿಲಿ ಎವರೇಜ್ ವೇಟ್ ಆಫ್ 5 ಮೆಂಬರ್ is 60 kg. If a member whose weight is 40 kg is gone, the what is the average weight of 4 member? ನೋಡಿ ಸ್ಟೂಡೆಂಟ್ಸ್, ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ 5 ಜನ ಇದ್ದಾರೆ. ಪ್ರತಿಯೊಬ್ಬರು ಸರಾಸರಿ ಏನ್ ಕೊಟ್ಟಿದ್ದಾನೆ? ವೇಟ್ ಕೊಟ್ಟಿದ್ದಾನೆ. ಎಷ್ಟು? 60 kg. ಅದರಲ್ಲಿ ಏನ್ ಮಾಡ್ತಿದ್ದಾರೆ? ಒಬ್ರು 40 kg ಇರೋಂಥ ವ್ಯಕ್ತಿ ಹೊರಗಡೆ ಹೋದ್ರೆ ಹಾಗಾದ್ರೆ ಅವರ ಹೊಸ ಎವರೇಜ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ನೋಡ್ಕೊಳ್ಳಿ, 5 ಜನ ಇದ್ದಾರೆ, ಒಂದು ಮನೆಯಲ್ಲಿ 5 ಜನ ಇದ್ದಾರೆ. ಸೊ ಅದ್ರ ಜೊತೆಗೆ ಅವ್ರ ಪ್ರತಿಯೊಬ್ಬರದು ಸರಾಸರಿ ಎಷ್ಟು ಕೊಟ್ಟಿದ್ದಾನೆ? ವೇಟು 60 kg. ನಾನೇನ್ ಮಾಡ್ಬೇಕು? ಒಟ್ಟು ಟೋಟಲ್ ವೇಟ್ನ ಕಂಡು ಹಿಡ್ಕೊಳ್ಳಿ. ಟೋಟಲ್ ವೇಟ್ ಎಷ್ಟಾಗುತ್ತೆ? 60ಕ್ಕೆ 5ರಲ್ಲಿ ಗುಣಾಕಾರ ಮಾಡಿದ್ರೆ 300 kg ಆಯ್ತು. ಸೊ 300 kg ಆಯ್ತು ಸರ್. ಬಟ್ ಕ್ವಶನ್ ಅಲ್ಲಿ ಏನ್ ಹೇಳ್ತಿದ್ದಾನೆ? ಒಬ್ಬ 40 kg ಇರೋಂಥ ವ್ಯಕ್ತಿ ಹೋದ. ಸೊ 40 kg ಇರೋಂಥ ವ್ಯಕ್ತಿ ಹೋದ್ರೆ ನೀವು ಸಿಂಪಲ್ ಏನ್ ಮಾಡಿ, ಇದರಲ್ಲಿ 40 kg ತೆಗೀರಿ. ಯಾಕೆ? ಹೋಗ್ಬಿಟ್ಟಿದ್ದಾನೆ ಅವನು. ಸೊ 40 kg ತೆಗೆದ್ರೆ ಎಷ್ಟಾಗತ್ತೆ? 260 kg ರಿಮೈನಿಂಗ್ ಆಯ್ತು. ಹಾಗಾದ್ರೆ ಅವನೇನಂತಾರೆ? ಹಾಗಾದ್ರೆ ಹೊಸ ಅದು ಏನಾಗುತ್ತೆ ಅವರೇಜು? ಯಾಕಂದ್ರೆ 40 kg ಇದ್ದವನು ಹೊರಗಡೆ ಹೋದ್ರೆ ಸಿಂಪಲ್ 260. ಓಕೆ, ಮುಂಚೆ ನೋಡ್ರಿ 5 ಜನ ಇದ್ರು, ಈಗ ಒಬ್ಬ ಬಿಟ್ಟು ಹೋದ್ರೆ ಎಷ್ಟು ಉಳಿತು? 4 ಜನ. ಸೊ 4ರಲ್ಲಿ ಡಿವೈಡ್ ಮಾಡ್ರಿ, 4 24. ಎಷ್ಟು ಉಳಿತು? 6ರಲ್ಲಿ 4 ಹೋದ್ರೆ 2 0, 4 5 20. ಹಾಗಾದ್ರೆ ಹೊಸ ಎವರೇಜ್ ಏನ್ ಬರುತ್ತೆ? 65 kg. ಸೊ ಆನ್ಸರ್ ಏನ್ ಬರುತ್ತೆ? 65 kg. ನೆಕ್ಸ್ಟ್ ನೋಡ್ರಿ, ಸಿಂಪಲ್ ಬೋರ್ಡ್ ಮಾಸ್ ವಿತ್ ಏನಿದೆ? ಫ್ರಾಕ್ಷನ್ ಇದೆ. 1/2 ಇಂಟು 14 ಇಂಟು 2/7 ಪ್ಲಸ್ 9/4 ಮೈನಸ್ 2/8 ಅಂತ ಇದೆ. ಸಿಂಪಲ್ ಫಸ್ಟ್ ನೋಡಿ ಏನ್ ಮಾಡಬೇಕು? 1/2 ಇಂಟು 14 ಇಂಟು 2/7 ಪ್ಲಸ್ 9/4 ಮೈನಸ್ 2/8 ಕಟ್ತಾ ಹೊಡ್ರಿ. ಎಲ್ಲೆಲ್ಲಿ ಹೋಗುತ್ತೆ? 2 1 2 7 ಈ 7 ಹೋಯ್ತು ಸರ್. 2 1 2 4. ಹೌದಾ? ನೋಡಿ ಕಂಪ್ಲೀಟ್ ಆಗಿ ಕಟ್ತಾ ಹೊಡೆದೆ. ಮೇಲ್ಗಡೆ ಏನು ಉಳಿತು ಸರ್? 2 ಉಳಿತು ಪ್ಲಸ್ 9/4 ಮೈನಸ್ 1/4 ಉಳಿತು. ಸಿಂಪಲ್ ಏನ್ ಮಾಡಿ, ಫಸ್ಟ್ ಇವೆರಡನ್ನ LCM ತಗೋಬೇಕಂದ್ರೆ ಏನ್ ಮಾಡೋದು? ಕೆಳಗಡೆ ಏನಿಲ್ಲ ಅಂದ್ರೆ 1 ಇರುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಓರೆ ಗುಣಾಕಾರ 4 2 8 ಪ್ಲಸ್
9 ಒಂದೇ 9 ಡಿವೈಡೆಡ್ ಬೈ 4 ಒಂದೇ 4 ಮೈನಸ್ 1/4. ನೆಕ್ಸ್ಟ್ ನೋಡಿ 8 9 ಕೂಡಿಸಿದ್ರೆ ಎಷ್ಟಾಗುತ್ತೆ? 17 ಡಿವೈಡೆಡ್ ಬೈ 4 ಮೈನಸ್ 1/4. ಹಾಗಾದ್ರೆ ನೋಡಿ ಕೆಳಗಡೆ ಬೇಸ್ ಸಮ ಇದೆ. ಹಾಗಾದ್ರೆ 17ರಲ್ಲಿ 1 ಹೋದ್ರೆ 16 ಡಿವೈಡೆಡ್ ಬೈ 4. ಓಕೆ, 4 ಒಂದೇ 4 4. ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ? 4 ಬರುತ್ತೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಟ್ರಿಪ್ಲೆಟ್ಸ್ ಡಸ್ ನಾಟ್ ರಿಪ್ರೆಸೆಂಟ್ ದ ಸೈಡ್ ಆಫ್ ಟ್ರಯಾಂಗಲ್? ಸ್ಟೂಡೆಂಟ್ಸ್, ಇದು ನಿಮಗೆ ಗೊತ್ತಿರಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಒಂದು ತ್ರಿಭುಜ ಆಗೋದಕ್ಕೆ ಏನಂತಾರೆ? ಇದಕ್ಕೊಂದು ಮೆಥಡ್ ಥಿಯರಮ್ ಇದೆ. ಏನಂದ್ರೆ ಟ್ರಯಾಂಗಲ್ ಅನ್ಇಕ್ವಾಲಿಟಿ ಥಿಯರಮ್ ಅಂತ ಕರೀತಾರೆ. ಸೊ ಯಾವುದೇ ಬಾಹು, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ 1ನೇ ಆಪ್ಷನ್ ಕೊಟ್ಟಿದ್ದೀನಿ 3 4 5. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾ ಇದು ABC ಅಂತ ಅನ್ಕೊಂಡ್ರೆ ಎ ಶುಡ್ ಬಿ ಗ್ರೇಟರ್, ಎ ಶುಡ್ ಬಿ ನೋಡಿ ಏನ್ ಬರ್ಬೇಕಂದ್ರೆ ಏನು, ಎ ಬಿ ಪ್ಲಸ್ ಸಿ ಯಾವುದೇ ಎರಡು ಬಾಹುಗಳನ್ನು ಕೂಡಿಸಿದಾಗ ಎಕ್ಕಿಂತ ದೊಡ್ಡದಿರಬೇಕು. ಅದೇ ತರ ಸೇಮ್ ಯಾವಂದ್ರೆ ಈ ಯಾವುದೇ ಎರಡು ಬಾಹುಗಳು ಕೂಡಿಸಿದ್ರೆ ಒಂದು ಬಾಹುಕಿನ ಜಾಸ್ತಿ ಇರಬೇಕು. ಅದೇ ತರ ನೋಡಿ ಎ ಪ್ಲಸ್ ಸಿ ಎರಡು ಕೂಡಿಸಿದಾಗ ಯಾರಕಿನ ಜಾಸ್ತಿ ಇರಬೇಕು? ಬಿ ಕಿನ ಜಾಸ್ತಿ ಇರಬೇಕು. ಅದೇ ತರ ನೋಡಿ ಸಿ ಪ್ಲಸ್ ಸಾರಿ ಯಾವುದು ಬಿ ಪ್ಲಸ್ ಎ ಕೂಡಿಸಿದಾಗ ಯಾವ್ದಕ್ಕಿಂತ ಜಾಸ್ತಿ ಇರಬೇಕು? ಸಿ ಗಿಂತ ಜಾಸ್ತಿ ಇರಬೇಕು. ಇದು ಏನು, ಟ್ರಯಾಂಗಲ್ ಅನ್ಇಕ್ವಾಲಿಟಿ ಥಿಯರಮ್ ಅಂತ ಕರೀತಾರೆ. ಸೊ ನೋಡಿ ಯಾವ ತರ ಸರ್, ನೋಡಿ ಸಿಂಪಲ್. ಈಗ ಒಂದು ಟ್ರಯಾಂಗಲ್ ಇದೆ. ಈಗ ನಾ ಇದೇ ಆಪ್ಷನ್ ತಗೋತೀನಿ 3 4 5. ನೋಡಿ 3 4 ಕೂಡಿಸಿ 7 ಹೌದಾ? 5ಕ್ಕಿಂತ ದೊಡ್ಡದಿದೆ. ಓಕೆ ಸರ್ ಬರುತ್ತೆ. ಓಕೆ 4 5 ಕೂಡಿಸಿ 9 3ಕ್ಕಿಂತ ದೊಡ್ಡದಿದೆ, ನಡೆಯುತ್ತೆ. ಅದೇ ತರ 5 3 ಕೂಡಿಸಿ 8 ಆಗುತ್ತೆ. ಓಕೆ 4ಕ್ಕಿಂತ ದೊಡ್ಡದಿದೆ. ಓಕೆ ಅಂದ್ರೆ ಇದು ಆಪ್ಷನ್ ಓಕೆ ಆಗುತ್ತೆ. ನೆಕ್ಸ್ಟ್ ಅವನ್ ಏನ್ ಕೇಳಿದಾನೆ, ಯಾವುದು ಡಸ್ ನಾಟ್ ಅಂದ್ರೆ ಟ್ರಯಾಂಗಲ್ ಆಗಲು ಸಾಧ್ಯ ಇಲ್ಲ ಚೆಕ್ ಮಾಡೋದು. ಅದೇ ತರ ನೋಡಿ 4 7 10 ಚೆಕ್ ಮಾಡಿ. 4 7 ಕೂಡಿಸಿ 11 ಆಗುತ್ತೆ, 10ಕ್ಕಿಂತ ದೊಡ್ಡದು, ನಡೀತು ಸರ್. 7 10 ಕೂಡಿಸಿ 17 4ಕ್ಕಿಂತ ದೊಡ್ಡದು, ನಡೆಯುತ್ತೆ. ಅದೇ ತರ 4 10 ಕೂಡಿಸಿ 14 7ಕ್ಕಿಂತ ದೊಡ್ಡದು, ನಡೆಯುತ್ತೆ. ನೆಕ್ಸ್ಟ್ ಇದನ್ನು ಓಕೆ. 3 8 6 8 ಆಪ್ಷನ್ ಚೆಕ್ ಮಾಡಿ. ಓಕೆ 3 6 ಕೂಡಿಸಿ 9 8ಕ್ಕಿಂತ ದೊಡ್ಡದು, ನಡೆಯುತ್ತೆ ಸರ್. 6 8 ಕೂಡಿಸಿ ಎಷ್ಟು? 14 3ಕ್ಕಿಂತ ದೊಡ್ಡದು, ನಡೆಯುತ್ತೆ. ಅದೇ ತರ 8 3 ಕೂಡಿಸಿ 11 6ಕ್ಕಿಂತ ದೊಡ್ಡದು, ನಡೆಯುತ್ತೆ. ಓಕೆ ಇದನ್ನು ನಡೆಯುತ್ತೆ. ಬಟ್ ಈ ಆಪ್ಷನ್ ನ ಚೆಕ್ ಮಾಡಿ. ನೋಡಿ ಫ್ರೆಂಡ್ಸ್ 2 3 6 ನೋಡಿ 2 3 ಕೂಡಿಸಿದ್ರೆ 5 ಅಂದ್ರೆ 6ಕ್ಕಿಂತ ಚಿಕ್ಕದಿದೆ. ಆಕ್ಚುಲಿ ಏನ್ ನಮ್ದು ರೂಲ್, ಈ ಎರಡೂ ಬಾಹುಗಳು ಏನು ಹೆಚ್ಚಿರ್ಬೇಕು ಎದಕ್ಕಿನ 3ನೇ ಬಾಹುಕಿನ. ಬಟ್ ಇಲ್ಲಿ ನೋಡಿ 5 ಬರ್ತಾ ಇದೆ ಅಂದ್ರೆ ಇದೇನಾಗುತ್ತೆ, ಅದು ಸಪೋರ್ಟ್ ಆಗಲ್ಲ, ಅಂದ್ರೆ ಫಾಲೋ ಆಗ್ತಾ ಇಲ್ಲ ರೂಲ್. ಹಾಗಾಗಿ ಇದರಿಂದ ನಾವು 2 3 6 ಇರುವಂತ ಬಾಹುವಿನಿಂದ ತ್ರಿಭುಜವನ್ನು ಮಾಡಲು ಸಾಧ್ಯ ಇಲ್ಲ. ಹಾಗಾಗಿ ಆನ್ಸರ್ ಏನಾಗುತ್ತೆ 2 3 6. ಸೊ ಇದು ಎಕ್ಸ್ಪ್ಲನೇಷನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಎ ಕಾರ್ ಕವರ್ಸ್ 70 ಕಿಲೋಮೀಟರ್ at the speed of 35 km/h and next 120 kilometer at a speed of 40 km/h. ಕ್ಯಾಲ್ಕುಲೇಟ್ ಇಟ್ಸ್ ಎವರೇಜ್ ಸ್ಪೀಡ್ ಅಂತ ಕೇಳಿದಾನೆ. ನಾನು ನಿಮ್ಗೆ ಆಲ್ರೆಡಿ ಮೊದಲೇ ಶಿಫ್ಟ್ ಅಲ್ಲಿ ಬಂದಿರೋ ಕ್ವಶನ್ ನಿನ್ನೆ ಡಿಸ್ಕಸ್ ಮಾಡಿದ್ರಲ್ಲಿ ಸೇಮ್ ಬಂದಿತ್ತು. ಸೊ ಎವರೇಜ್ ಸ್ಪೀಡ್ ಈಕ್ವಲ್ ಟು ಏನಾಗುತ್ತೆ, ಟೋಟಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಓಕೆ ಸರ್, ಫಸ್ಟ್ ನೋಡಿ ಟೋಟಲ್ ಡಿಸ್ಟೆನ್ಸ್ ಮೇಲ್ಗಡೆ ನೋಡಿ 70 ಕಿಲೋಮೀಟರ್ ಹೋಗಿದ್ದಾನೆ, ಜೊತೆಗೆ ಪ್ಲಸ್ ಎಷ್ಟು ಇನ್ನು 120 ಕಿಲೋಮೀಟರ್ ಹೋಗಿದ್ದಾನೆ. ಇದೇನಾಯ್ತು, ಹೋಗಿರೋದು ಒಟ್ಟು ದೂರ ಆಯ್ತು. ನೆಕ್ಸ್ಟ್ ಟೋಟಲ್ ಸಮಯ ಕಂಡುಹಿಡಿಬೇಕು. ಸಮಯ ಕಂಡುಹಿಡಿಬೇಕಂದ್ರೆ ನೋಡಿ 70 ಕಿಲೋಮೀಟರ್ ಹೋಗಿದ್ದಾನೆ, ಎಷ್ಟು ಸಮಯ ತೊಗೊಂಡಾನೆ, ಎಷ್ಟು ಸ್ಪೀಡ್ ಹೋಗಿದ್ದಾನೆ, 35 ಪರ್ ಗಂಟೆಯಲ್ಲಿ. 70 ಕಿಲೋಮೀಟರ್ 35 ಪರ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋದ್ರೆ ಎಷ್ಟು ಸಮಯ ತೊಗೊಂಡಿರ್ತಾನೆ, 2 ಗಂಟೆ ಸರ್. ಓಕೆ ಪ್ಲಸ್ ಇದು ನೋಡಿ 120 ಕಿಲೋಮೀಟರ್ನ 40 ಗಂಟೆ ಪರ್ ಅವರ್ ಹೋಗಿದ್ದಾನೆ ಅಂದ್ರೆ ಎಷ್ಟು ಗಂಟೆ ಆಯ್ತು, 4 3 12 ಅಂದ್ರೆ 3 ಗಂಟೆ. ಅಂದ್ರೆ ಟೋಟಲ್ ಎಷ್ಟಾಯ್ತು, 190 ಕಿಲೋಮೀಟರ್ಸ್ನ 2 3 ಅಂದ್ರೆ 5 ಗಂಟೆಯಲ್ಲಿ ಹೋಗಿದ್ದಾನೆ. ಡಿವೈಡ್ ಮಾಡಿ 190ಗೆ 5ರಲ್ಲಿ ಭಾಗಾಕಾರ ಮಾಡಿ, 5 3 15 ಎಷ್ಟು 4 ಉಳಿತು, 5 8 40. ಹಾಗಾಗಿ ಆನ್ಸರ್ ಏನ್ ಬರುತ್ತೆ, 38 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಏನ್ ಮಾಡಿದಾನೆ ಅವನು ಸ್ಪೀಡಲ್ಲಿ, ಎವರೇಜ್ ಸ್ಪೀಡಲ್ಲಿ ರೀಚ್ ಆಗಿದ್ದಾನೆ. ನೆಕ್ಸ್ಟ್ ನೋಡ್ರಿ, ಕಿಮಿಯಾ ಈಸ್ ರೀಡಿಂಗ್ ಎ ಬುಕ್
that contains 350 ಪೇಜ್. ಒಂದು ಬುಕ್ ಇದೆ, ಕಿಮಿಯಾ ಅನ್ನೋರು ಏನ್ ಮಾಡಿದ್ದಾರೆ, 350 ರೋ ಬುಕ್ ನ ಓದ್ತಾ ಇದ್ದಾರೆ, 350 ಪೇಜ್ ಇರೋ ಬುಕ್. ಸಿ ಹ್ಯಾಸ್ ಫಿನಿಶ್ಡ್ ರೀಡಿಂಗ್ 36% ಪೇಜಸ್. ನೋಡಿ ಪರ್ಸೆಂಟೇಜ್ ಪ್ರತಿಶತದಲ್ಲಿ ಇದೆ, ಅಂದ್ರೆ ಆ ಬುಕ್ ಅನ್ನು 36% ಪೇಜ್ನಷ್ಟು ಓದಿ ಮುಗಿಸಿದ್ದಾರೆ. ಹಾಗಾದ್ರೆ ಹೌ ಮೆನಿ ಪೇಜಸ್ ಆಫ್ ದಿ ಬುಕ್ ಡಸ್ ಶಿ ಸ್ಟಿಲ್ ಹ್ಯಾವ್ ಟು ರೀಡ್, ಅಂದ್ರೆ ಇನ್ನು ಉಳಿದ ಎಷ್ಟು ಪೇಜ್ಗಳನ್ನು ಓದ್ಬೇಕಂತ ಕ್ವಶನ್ ಇದೆ. ಸೊ ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಪ್ರತಿಶತ ಅಂದ್ರೆ 100, 100ಕ್ಕೆ. ಸೊ 100%, ಒಂದು ಬುಕ್ ಅಲ್ಲಿ 100% ಅನ್ಕೊಂಡ್ರೆ ಇವಾಗ ಅವ್ರು ಎಷ್ಟು ಓದಿದ್ದಾಳೆ, 36% ಓದಿದ್ದಾಳೆ. ಅಂದ್ರೆ ಇನ್ನು ಎಷ್ಟು ಓದ್ಬೇಕಪ್ಪ, ಅರ್ಥ ಆಗ್ತಾ ಇದ್ದಾನ? 100% ಅಂತ ಕನ್ಸಿಡರ್ ಮಾಡಿದ್ರೆ 36% ಓದ್ಬಿಟ್ಟಿದ್ದಾಳೆ ಅಂದ್ರೆ ಇನ್ನು ಎಷ್ಟು, 64% ಓದ್ಬೇಕು. ಸೊ ಇದನ್ನೇ ಈ ಪೇಜಸ್ಗೆ ಕಣ್ಣು ಹಿಡಿದು ಬಿಡಿ, ನಿಮಗೆ ಆಟೋಮೆಟಿಕ್ ಸಿಕ್ಬಿಡುತ್ತೆ. ಹಾಗಾದ್ರೆ ಇರೋದ್ ಬುಕ್ ಎಷ್ಟಪ್ಪ, 350. ಬಟ್ ಇನ್ನೂ ಓದ್ಬೇಕಾಗಿದ್ದು ಎಷ್ಟು ಪರ್ಸೆಂಟೇಜ್, 64%. ಅನ್ನ ಹೆಂಗ್ ಬರೀತೀರ, 64 ಡಿವೈಡೆಡ್ ಬೈ 100. ಈ ಜೀರೋ ಹೋಯ್ತು, 5 ಎರಡಲ್ಲೇ 10, 5 ಒಳ್ಳೆ 35. ನೆಕ್ಸ್ಟ್ ನೋಡಿ, 2 ಒಂದಲೇ 2, 32. ಹಾಗಾಗಿ ಏನ್ ಬಂತು, 32ಕ್ಕೆ ಇಂಟು 7 ಮಾಡಿ, 7 ಎಳ್ಳೆ 14, 7 21, 22. ಸೊ ಹಾಗಾದ್ರೆ ಇನ್ನು ಎಷ್ಟು ಪೇಜ್ಗಳು ಓದ್ಬೇಕು ಅವಳು, 224. ನೆಕ್ಸ್ಟ್ ನೋಡಿ, ದ ರೇಷಿಯೋ ಆಫ್ ಏಜಸ್ ಆಫ್ 2 ಪರ್ಸನ್ ಈಸ್ 3:4. If the age of one of them is greater than the other by 8 years, then what is the sum of their age? ನೋಡಿ ಸ್ಟೂಡೆಂಟ್ಸ್, ನಾನಿವಾಗ ಎ ಮತ್ತು ಬಿ ಅಂತ ಇಬ್ರು ವ್ಯಕ್ತಿನ ತಗೋತೀನಿ. ಅವರ ವಯಸ್ಸಿನ ಅನುಪಾತ ಏನು ಕೊಟ್ಟಿದ್ದಾನೆ, 3:4 ಕೊಟ್ಟಿದ್ದಾನೆ. ಮತ್ತು ಏನು ಕೊಟ್ಟಿದ್ದಾನೆ ಅದರಲ್ಲಿ, ಇಫ್ ದಿ ಏಜ್ ಆಫ್ ಒನ್ ಆಫ್ ದಮ್ ಇಸ್ ಗ್ರೇಟರ್ ದೆನ್ ಅದರ್ ಬೈ 8 years, ಅಂದ್ರೆ ಇದರಲ್ಲಿ ಒಬ್ಬ ನೋಡಿ ಡಿಫ್ರೆನ್ಸ್ ಕೊಟ್ಟಿದ್ದಾನೆ, ಎಷ್ಟು ವರ್ಷ, ಇದರಲ್ಲಿ ಒಬ್ಬ ಎಷ್ಟು 8 ವರ್ಷ ಹೆಚ್ಚಿಗಿದ್ದಾನೆ. ಅಂದ್ರೆ ನೋಡಿ, ನೀವು ಡಿಫ್ರೆನ್ಸ್ ತೆಗಿರಿ, 4:3 ಡಿಫ್ರೆನ್ಸ್ ತೆಗಿರಿ ಅಂತ 4ರಲ್ಲಿ 3, ಅಂದ್ರೆ ಒಂದು ಏಜ್ ಡಿಫ್ರೆನ್ಸ್ ಕೊಟ್ಟು ಎಷ್ಟು ವರ್ಷ ಕೊಟ್ಟಿದ್ದಾನೆ, 8 ವರ್ಷ. ಹೌದಾ? ಹಾಗಾದ್ರೆ ಏದ್ ವಯಸ್ಸು ಎಷ್ಟಾಗುತ್ತೆ, 8ಅನ್ನು ಗುಣಾಕಾರ ಮಾಡಿ ಇಂಟು 8 ಮಾಡಿ, 8×3 24 ಸರ್. ಹಾಗಾದ್ರೆ ಇವನು ವಯಸ್ಸು ಎಷ್ಟಾಗುತ್ತೆ, 8×4 32. ಬಟ್ ಕ್ವಶನ್ ಅಲ್ಲಿ ಏನ್ ಕೇಳಿದ್ರೆ ಅವ್ರಿಬ್ಬರದು ಸಮ್ ಕೇಳಿದಾನೆ, ಅಂದ್ರೆ ಇವರಿಬ್ರು ಸಮ್ ಕೂಡಿಸಿ ಎಷ್ಟಾಗುತ್ತೆ, 24 ಜೊತೆಗೆ 32 ಕೂಡಿಸಿ 4, 2, 6, 2, 3, 5. ಹಾಗಾದ್ರೆ ಅವರ ವಯಸ್ಸು ಎಷ್ಟಾಗುತ್ತೆ, 56 ವರ್ಷ. ನೆಕ್ಸ್ಟ್ ನೋಡಿ, ದ ಡಯಾಗೋನಲ್ ಆಫ್ ಎ ರೆಕ್ಟ್ಯಾಂಗಲ್ ABCD meets at O if AO is equal to 3z+1 and DO is equal to 2z+3, then find the value of z ಅಂತ ಅಂದಿದ್ದಾನೆ. ಸೊ ನೋಡಿ ಸ್ಟೂಡೆಂಟ್ಸ್, ಇದು ಮೆನ್ಸುರೇಷನ್ ಬರುವಂತ ಒಂದು ಆಯತ ಕೊಟ್ಟಿದ್ದಾನೆ. ಏನು, ABCD ಅಂತ ಕೊಟ್ಟಿದ್ದಾನೆ. ಓಕೆ, ಮತ್ತೇನು ಡಯಾಗೋನಲ್ ಅಂದ್ರೆ ಅರ್ಥ ಮಾಡ್ಕೋಬೇಕು. ಡಯಾಗೋನಲ್ ಅಂದ್ರೆ ಕರ್ಣ, ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ಈ ತರ ಎರಡು ಕರ್ಣಗಳು ಇಲ್ಲಿ ಛೇದನ ಆಗ್ತಾ ಇದೆ ಓ ಪಾಯಿಂಟ್ ಅಲ್ಲಿ ಅಂತ ಹೇಳಿದಾನೆ. ಹಾಗಾದ್ರೆ AO ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ, ಇದು AO ಅಂದ್ರೆ ಇದು 3z+1 ಅಂತ ಕೊಟ್ಟಿದ್ದಾನೆ. ಓಕೆ ಸರ್. ಅದೇ ತರ DO ಏನ್ ಕೊಟ್ಟಿದ್ದಾನೆ, DO ಅಂದ್ರೆ 2z+3 ಅಂತ ಕೊಟ್ಟಿದ್ದಾನೆ. ನೀವು ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು, ಒಂದು ಆಯತವನ್ನ ಎರಡು ಡಯಾಗೋನಲ್ ಕಟ್ ಮಾಡಿದಾಗ ಏನಿರುತ್ತೆ, ಇವೆರಡು ಸಮವಾಗಿರುತ್ತವೆ. ಇವೆರಡು ಏನಿರ್ತವೆ, ಸಮವಾಗಿರುತ್ತವೆ. ಎರಡು ಸಮನಾಗಿ ಕಟ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ಕೋಬೇಕು, ಸಮನಾಗಿ ಈಕ್ವಲ್ ಅಂದ್ರೆ ಏನ್ ಮಾಡ್ತೀರಾ, 3z+1 ಈಕ್ವಲ್ ಟು ಏನ್ ಮಾಡ್ತೀರಾ, 2z+3. ಅರ್ಥ ಆಗ್ತಿದೆ? ನಾನು ಯಾಕೆ ಈಕ್ವಲ್ ಮಾಡ್ಕೊಂಡೆ, ಎರಡು ಸಮನಾಗಿ ಕಟ್ ಮಾಡ್ತವೆ. ಎರಡು ಕರ್ಣಗಳು ಕಟ್ ಆದಾಗ ಎರಡು ಸಮನಾಗಿ ಕಟ್ ಆಗಿರ್ತವೆ. ಹಾಗಾಗಿ ಸಿಂಪಲ್, ನಿಮಗೇನು ಕಂಡು ಹಿಡಿಬೇಕಾಗಿದೆ, ಫೈಂಡ್ ದಿ ವ್ಯಾಲ್ಯೂ ಆಫ್ z ಅಂದಿದ್ದಾನೆ. ಸೊ ಸಿಂಪಲ್, ಈ 2z ನ ಈ ಸೈಡ್ ತೊಗೊಂಬರಿ, ಏನಾಗುತ್ತೆ 3z - 2z ಈಕ್ವಲ್ ಟು 1 ಆ ಸೈಡ್ ಹೋದ್ರೆ 3 - 1 ಆಗುತ್ತೆ. 3z ಅಲ್ಲಿ 2z ಹೋದ್ರೆ ಎಷ್ಟಾಗುತ್ತೆ, 1z ಈಕ್ವಲ್ ಟು 3ಅಲ್ಲಿ 1 ಹೋದ್ರೆ 2 ಆಯ್ತು. ಹಾಗಾಗಿ z ವ್ಯಾಲ್ಯೂ ಎಷ್ಟು ಬಂತು, 2. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡಿ, ಟೈಮ್ ಅಂಡ್ ವರ್ಕ್ ಅಲ್ಲಿ ಇದೆ ನೋಡಿ ಕ್ವಶನ್. 18 men can dig a road of 12 meters long in 20 days. How long of the road can 12 men dig in 15 days? ಸಿಂಪಲ್ ನೋಡಿ ಸ್ಟೂಡೆಂಟ್ಸ್, ಏನಿದೆ ಟೈಮ್ ಅಂಡ್ ವರ್ಕ್ ಮೇಲೆ 18 ಜನರಿದ್ದಾರೆ. ಏನ್ ಮಾಡ್ತಾ ಇದಾರೆ, ಒಂದು ರೋಡ್ನ ಯಾವಾಗ್ಲೂ ವರ್ಕ್ನ ಕೆಳಗಡೆ ಬರ್ಕೋಬೇಕು. ಒಂದು ರೋಡ್ ಎಷ್ಟು, 12 ಮೀಟರ್ ಉದ್ದದ ರೋಡನ್ನ ಎಷ್ಟು ದಿನ ತಗೋತಾ ಇದಾರೆ, 20 ದಿನ. MDH ಅಂತ ಫಾರ್ಮುಲಾ ಬರುತ್ತೆ. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ಹಾಗಾದ್ರೆ ಹೌ ಲಾಂಗ್ ರೋಡ್ ಕ್ಯಾನ್ 12 men dig in 15 days? ಹಾಗಾದ್ರೆ 12 ಮನುಷ್ಯರು 15
ದಿನ ತಗೊಂಡ್ರೆ ಆ ರೋಡ್ ಎಷ್ಟು ರೋಡನ್ನು ಅಡ್ತಾರೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನೋಡಿ ಸಿಂಪಲ್ ಏನಿದೆ ಬರ್ತಾ ಹೊಡೀರಿ. ಸಿಂಪಲ್ ನೋಡಿ ಎಷ್ಟರ ಮಗ್ಗಿಲಿ ಹೊಡಿತೀರಿ 6 2 12 6 3 18 2 1 2 10 ಅಂದ್ರೆ ಎಷ್ಟಾಯ್ತಪ್ಪ ಇಲ್ಲಿ 30. ಈ ಎಕ್ಸ್ ನ ಈ ಸೈಡ್ ತೊಂಬರಿ 30x = 12 ಇಂಟು 15 ಆಯ್ತು. ಹಾಗಾದ್ರೆ ಎಕ್ಸ್ ಏನಾಗುತ್ತೆ 12 ಇಂಟು 15 ಡಿವೈಡೆಡ್ ಬೈ 30 ಆಗುತ್ತೆ. 15 1 15 2 30 2 1 2 6 ಅಂದ್ರೆ ಆನ್ಸರ್ ಏನ್ ಬರುತ್ತೆ 6 ಮೀಟರ್ನಷ್ಟು ಏನ್ ಮಾಡ್ತಾರೆ ಡಿಗ್ನ ಮಾಡ್ತಾರೆ. ಸೊ ಹಾಗಾಗಿ ಆನ್ಸರ್ ಏನ್ ಬರುತ್ತಪ್ಪ 6 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ ಸಿಂಪಲ್ ಪರ್ಸೆಂಟೇಜ್ ಮೇಲೆ ಇದೆ. 20% ಆಫ್ 1500 ಡೈರೆಕ್ಟ್ ನೋಡಿ 20% ಆಫ್ 1500 20% ಅದು ಹೆಂಗೆ ಬರ್ಕೋತೀರಾ 20 ಡಿವೈಡೆಡ್ ಬೈ 100 ಆಫ್ ಅಂದ್ರೆ ಗುಣಾಕಾರ 1500 ನೋಡಿ ಸಿಂಪಲ್ ಇದೆ 2 0 2 0. ಸೊ 20 ಇಂಟು 15 15 2 30 0 ಅಂದ್ರೆ ಎಷ್ಟು ಬರ್ಬೇಕು ಆನ್ಸರು 300. ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ನೋಡಿ ಲಾಸ್ಟ್ ಸ್ಟೂಡೆಂಟ್ಸ್ at simple interest an amount becomes Rs 1120 ರೂಪಾಯಿ ಇರೋದು ನೋಡಿ ಇದು ಎಷ್ಟು ವರ್ಷಗಾಗಿದೆ 4 ವರ್ಷ 4 ಇಯರ್ ಎಷ್ಟಾಗಿದೆ ಇಷ್ಟು ಅಮೌಂಟು 1200 ಆಗಿದೆ ಎಷ್ಟು ವರ್ಷಕ್ಕೆ 5 ವರ್ಷಕ್ಕೆ. ಅರ್ಥ ಆಗ್ತಾ ಇದೆನಾ. ಸೊ 1120 ರೋ ಮೊತ್ತವು 1200 ಆಗ್ತಾ ಇದೆ 5 ವರ್ಷಗಳಲ್ಲಿ. ನೋಡಿ ಸ್ಟೂಡೆಂಟ್ಸ್ ಗ್ಯಾಪ್ ನೋಡಿ 1 ವರ್ಷದಾಗ ಹಂಗಂದ್ರೆ ಎಷ್ಟು ಬಡ್ಡಿ ಆಯ್ತು 1120 1200 ಆಗಿದೆ ಅಂದ್ರೆ 80 ರೂಪಾಯಿ. ಸರ್ 1 ವರ್ಷಕ್ಕೆ 80 ರೂಪಾಯಿ ಬಡ್ಡಿ ಆಯ್ತು. ಸಿಂಪಲ್ ಅವನ್ ಏನ್ ಕೇಳಿದಾನೆ ಹಾಗಾದರೆ ದ ಪ್ರಿನ್ಸಿಪಲ್ ಅಮೌಂಟ್ ಅಂದ್ರೆ ಅವ್ನು ಬ್ಯಾಂಕ್ನಲ್ಲಿ ಫಸ್ಟ್ ಇಟ್ಟಿದ್ದೆ ಎಷ್ಟು ಯೋಚನೆ ಮಾಡಿ 1120 ಆಗಿದೆ ಎಷ್ಟು 4 ವರ್ಷಕ್ಕೆ 1 ವರ್ಷಕ್ಕೆ ಬಡ್ಡಿ ಎಷ್ಟಾಯ್ತು 80 ಕಂಡು ಹಿಡಿದಿದ್ದಾರೆ ಅಂದ್ರೆ 4 ವರ್ಷಕ್ಕೆ ಎಷ್ಟಾಗಿರ್ಬೇಕು 4 ಗಂಟ್ಲೆ 32 ಅಂದ್ರೆ 1120ರಾಗ 4 ಗಂಟ್ಲೆ ಎಷ್ಟು 320 ರೂಪಾಯಿ ತೆಗೀರಿ. ಕೋರ್ಸ್ ಏನ್ ಬರುತ್ತೆ 2 2 0 11 3 8 ಅಂದ್ರೆ ಹಾಗಾದ್ರೆ ಬ್ಯಾಂಕ್ನಲ್ಲಿ ಇಟ್ಟಿದ್ದ ಅಮೌಂಟ್ ಎಷ್ಟಾಗುತ್ತೆ 800 ಆಗುತ್ತೆ. ಸೊ ನೋಡಿ ಸ್ಟೂಡೆಂಟ್ ಈ ತರ ನಾವು ಟ್ರಿಕ್ಸ್ ಜೊತೆಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೇವೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಸೊ ಇದೇ ತರ 15 ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ. ಇದೇ ತರ ಸೇಮ್ ಕ್ವಶನ್ ಪೇಪರ್ಸ್ ಅಲ್ಲಿ ನಿಮಗೆ ಮುಂದೆ ಕಾಣ್ಬೋದು. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಐ ಹೋಪ್ ನಿಮ್ಗೆ ಇಂಟ್ರೆಸ್ಟ್ ಬಂತು ಅಂತ ಅನ್ಕೋತೀನಿ. ಇದೇ ತರ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಸಪೋರ್ಟ್ ಮಾಡಿ. ಜೊತೆಗೆ ಎಲ್ಲರಿಗೂ ಆದಷ್ಟು ನಿಮ್ಮ ಫ್ರೆಂಡ್ ಜೊತೆಗೆ ಪ್ಲೀಸ್ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಅದರ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಬಂತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇದೇ ತರ ಮತ್ತೆ ಹೊಸ ಹೊಸ ಕ್ವಶನ್ ಪೇಪರ್ ಜೊತೆ ಗ್ರೂಪ್ ಡಿ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಿ ಅಂತ ಅನ್ಕೊಂಡು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.